ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಡೆಮ್ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್. ಸ್ಟಾರ್ಟ್ಅಪ್ ಫೌಂಡರ್ಸ್ ಅಂತ ಹೇಳಿದಾಗ ಹೊಸ ಜಗತ್ತಿನ ರಿಫಾರ್ಮರ್ಸ್ ಅಂತ ಹೇಳ್ಬೋದು. ನಮ್ಮ ಸುತ್ತಮುತ್ತ ಇರುವ ಸಮಸ್ಯೆಗಳಿಗೆ ವಿಭಿನ್ನವಾದ ವಿಶೇಷವಾದ ನವ್ಯ ರೀತಿಯಲ್ಲಿ ಸೊಲ್ಯೂಷನ್ಸ್ನ ಹುಡುಕುವಂತಹ ಶಿಲ್ಪಿಗಳು ನಮ್ಮ ಸ್ಟಾರ್ಟ್ಅಪ್ ಫೌಂಡರ್ಸ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 3 ಅತಿಥಿಗಳು ಇದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಅಪ್ರಮೇಯ ರಾಧಾಕೃಷ್ಣನ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 2011ರಲ್ಲಿ ಟ್ಯಾಕ್ಸಿ ಫಾರ್ ಶ್ಯೂರ್ ಅಂತ ಕಂಪನಿ ಶುರು ಮಾಡಿ ಟ್ಯಾಕ್ಸಿ ಅಥವಾ ಮೊಬಿಲಿಟಿ ಸೆಕ್ಟರ್ನಲ್ಲಿ ಒಂದು ದೊಡ್ಡ ರಿಫಾರ್ಮ್ನ ನೀವು ತಂದಿದ್ದೀರಾ. ಇವತ್ತು ನಮ್ಮ ಜೊತೆ ಇರೋದಕ್ಕೆ ಬಹಳ ಧನ್ಯವಾದಗಳು, ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಲೈಫ್ ಎಕ್ಸ್ ಕಂಪನಿಯಿಂದ ನವೀನ್ ಪ್ರಭು ಅವರು, ಕೋ-ಫೌಂಡರ್ CEO. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಲೈಬ್ರರಿ ಮೈಕ್ರೋ ಎಜುಕೇಷನ್ ಆ್ಯಪ್, ಮೈಕ್ರೋ ಲರ್ನಿಂಗ್ ಆ್ಯಪ್ ಕಡೆಯಿಂದ ರಂಗರಾಜನ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸೊ ಸ್ಟಾರ್ಟಪ್ ಅಂತ ಹೇಳಿದಾಗ ಸಾಕಷ್ಟು ವಿಷಯಗಳಿರುತ್ತೆ ತಿಳ್ಕೊಳ್ಳೋಕ್ಕೆ. ಅದು ಹೇಗೆ ನಡೆಯುತ್ತೆ, ಯಾರು ಅದಕ್ಕೇನಾದ್ರು ಪ್ರೀರೆಕ್ವಿಸಿಟ್ ಇರುತ್ತಾ, ಈ ಥರದ ಸಾಕಷ್ಟು ಕ್ವೆಶ್ಚನ್ಸ್ ಜನಗಳ ಮನಸ್ಸಲ್ಲಿ ಇರ್ಬೋದು. ಸೊ ನಿಮ್ಮ ಪ್ರಕಾರ 2 ಸಂಸ್ಥೆನ ಹುಟ್ಟುಹಾಕಿದ್ದೀರಾ. ಟ್ಯಾಕ್ಸಿ ಫಾರ್ ಶ್ಯೂರ್ ನಂತರದಲ್ಲಿ ಕೂ ಅನ್ನುವಂತಹ ಸಂಸ್ಥೆನ ಕೂಡ ನಡೆಸ್ತಾ ಇದ್ದೀರಾ. ಹಾಗೆ ಕೂ ಅಂತ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಬಹಳ ಮುಖ್ಯವಾದ ಅಂಶ ಏನು ಸ್ಟಾರ್ಟಪ್ನಲ್ಲಿ? ಇವಾಗ ನಾನು 2010-11ನಲ್ಲಿ ಶುರು ಮಾಡಿದಾಗ ಸ್ಟಾರ್ಟಪ್ ಇಕೋಸಿಸ್ಟಮ್ ಅಂತ ಜಾಸ್ತಿ ಇರಲಿಲ್ಲ. ದೇರ್ ವರ್ ಅ ಫ್ಯೂ ಸ್ಟೋರೀಸ್. ಅಂದರೆ ಇವಾಗ ಫ್ಲಿಪ್ಕಾರ್ಟ್ ಇತ್ತು ಅಥವಾ ರೆಡ್ ಬಸ್ ಇತ್ತು, ಮೇಕ್ ಮೈ ಟ್ರಿಪ್ ಎಣಿಸ್ಬೋದಾಗಿತ್ತು ಬೆರಳುಗಳಲ್ಲಿ. ಸೊ ಆ ಒಂದು ಟೈಮಿಂದ ಇವಾಗ ನೋಡಿದ್ರೆ ಇವಾಗ ಯೂನಿಕಾರ್ನ್ಗಳೇ 100 ಇದೆ, ರೈಟ್? ಸೊ ಏನು ಆವಾಗ ಸ್ಟಾರ್ಟಪ್ ಬಗ್ಗೆ ಮಾತಾಡಬೇಕು ಅಂದರೆ ಜನ ಸಿಗ್ತಾ ಇರಲಿಲ್ಲ. ಇವಾಗ ಬೆಂಗಳೂರಿನಲ್ಲಿ ಯಾವುದೇ ನೀವು ಕಾಫಿ ಶಾಪ್ಗೆ ಹೋದ್ರೂ ಅಲ್ಲಿ 10 ಟೇಬಲ್ ಇದ್ದರೆ 5 ಟೇಬಲ್ 6 ಟೇಬಲಲ್ಲಿ ಬರೀ ಸ್ಟಾರ್ಟಪ್ ಜನರೇ ಕೂತಿರ್ತಾರೆ. ಸೊ ನೀವು ನೆಟ್ವರ್ಕಿಂಗ್ ಇದೆಯಲ್ಲ, ನೆಟ್ವರ್ಕಿಂಗ್ ಯಾರು ಸ್ಟಾರ್ಟಪ್ ಮಾಡಿದ್ದಾರೆ ಅಥವಾ ಸ್ಟಾರ್ಟಪ್ನಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಭಾಳಷ್ಟು ಕಲಿಬೋದು. ಅಥವಾ ಸ್ಟಾರ್ಟಪ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ಅಂತಂದರೆ ಆ್ಯಕ್ಚುಲಿ ಒಂದು ಸ್ಟಾರ್ಟಪ್ನಲ್ಲಿ ಕೆಲಸ ಮಾಡಿದ್ರೆ ಸ್ಟಾರ್ಟಪ್ ಹೇಗೆ ಮಾಡ್ಬೋದು ಅಂತ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್. ಅದು ಒಂದು ಆಸ್ಪೆಕ್ಟು. ಸೆಕೆಂಡ್ ಆಸ್ಪೆಕ್ಟ್, ಇವಾಗ ಇಷ್ಟೊಂದು ಕನೆಕ್ಟೆಡ್ ಆಗಿರೋದ್ರಿಂದ ಡಿಜಿಟಲ್ ವರ್ಲ್ಡಲ್ಲಿ, ಇವಾಗ ಯೂಟ್ಯೂಬಲ್ಲಿರ್ಬೋದು ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿರ್ಬೋದು, ಕೂನಲ್ಲೂ ಇರ್ಬೋದು, ಅಲ್ಲಿ ಸಾಕಷ್ಟು ಜನ ಆಂಟ್ರಪ್ರಿನರ್ಸ್ ಅವರ ಮನಸ್ಸಿನಲ್ಲಿ ಏನಿದೆಯೋ ಸ್ಟಾರ್ಟಪ್ ಹೇಗೆ ಸಕ್ಸಸ್ ಆಗುತ್ತೆ, ಯಾವ ತಪ್ಪುಗಳನ್ನ ಮಾಡಬಾರ್ದು, ಅದನ್ನೆಲ್ಲ ದಿನನಿತ್ಯ ಶೇರ್ ಮಾಡ್ತಾ ಇರ್ತಾರೆ. ಅದನ್ನು ಯಾರು ನಿಮಗೆ ಇನ್ಸ್ಪೈರ್ ಮಾಡ್ತಾರೋ ಅಂಥವ್ರನ್ನ ನೀವು ಅಲ್ಲಿ ಫಾಲೋ ಮಾಡಿ ಅಥವಾ ಅವರ ಕಾಂಟೆಂಟ್ ನೋಡಿ ಕೂಡ ಕಲ್ತ್ಕೋಬೋದು. ಇವಾಗ 2010ಗೂ 2022ಗೂ ತುಂಬ ವ್ಯತ್ಯಾಸ ಆಗಿದೆ, ಅಂದರೆ ಪಾಸಿಟಿವ್ ವ್ಯತ್ಯಾಸ. ಸೊ ಈ ರೀತಿ ಇದರ್ ಪ್ರಾಕ್ಟಿಕಲ್ ಆರ್ ಜಸ್ಟ್ ಗೋಯಿಂಗ್ ಥ್ರೂ ಕಾಂಟೆಂಟ್, ಎರಡರಲ್ಲಿ ಯಾವುದೇ ಮಾಡಿದ್ರೂ ತುಂಬ ಅನುಕೂಲ ಆಗುತ್ತೆ. ಓಕೆ. ಹಾಗೆ ನಮ್ಮ ಸ್ಟಾರ್ಟಪ್ ಫೌಂಡರ್ಸ್ ಇದ್ದಾರೆ ನಮ್ಮ ಜೊತೆ. ನ್ಯಾಸ್ಕಾಮಲ್ಲಿ ಇನ್ಕ್ಯುಬೇಟ್ ಆಗಿದೆ 2 ಸ್ಟಾರ್ಟಪ್ಪು. ಸೊ ಲೈಫ್ ಎಕ್ಸಲ್ಲಿ ಅಥೇನಾ ಅಂತ ಆ್ಯಪ್ ನೀವು ನಡೆಸ್ತಾ ಇದ್ದೀರಾ. ಅಥೇನಾ ಬಗ್ಗೆ ಹೇಳೋದಾದರೆ ಈ ಜರ್ನಿ ಹೇಗೆ ಶುರುವಾಯಿತು? ನೀವು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದ ಅಥವಾ ಅಚಾನಕ್ಕಾಗಿ ಒಂದು ದಿನ ಐಡಿಯಾ ಹೊಳೆದು ಶುರು ಮಾಡಿದ್ದ? ಯಾವ ರೀತಿ ನಡೀತು? ಐ ಥಿಂಕ್ ಸ್ಟಾರ್ಟಪ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಬಟ್ ಅಗೇನ್ the way life goes, there are a lot of other events also that happen that kind of determine whether you do a startup or not. So I mean, for me, COVID agiddu, lockdown agidalla was one of the main reasons why I actually did my startup. Adagirlilla andre nan previous company kelsadale I would have kind of moved into a different role. In fact, ನಾನು ಬೆಂಗಳೂರು ಬಿಟ್ಟು ಇಂಡಿಯಾ ಬಿಟ್ಟೆ ಹೋಗಬೇಕು ಅಂತ ಪ್ಲ್ಯಾನ್ಸ್ ಕೂಡ ಇತ್ತು. ಸೊ ದೇ ವರ್ ಅ ಫ್ಯೂ ಇವೆಂಟ್ಸ್ ದಟ್ ಕೈಂಡ್ ಆಫ್ ಆಕ್ಸಲರೇಟೆಡ್ ದ ಪ್ರಾಸೆಸ್. ಬಟ್ ಮುಂಚೆಯಿಂದನೂ ಒಂದು ಆಸೆ ಇತ್ತು, ಸ್ಟಾರ್ಟಪ್ ಮಾಡಬೇಕು, ನನ್ನದೇ ಕಂಪನಿ ಕ್ರಿಯೇಟ್ ಮಾಡಬೇಕು ಅಂತ. ನಾವು ಇನ್ ಟರ್ಮ್ಸ್ ಆಫ್ ದ ಐಡಿಯಾ ಇಟ್ ಸೆಲ್ಫ್ ಆಫ್ ವಾಟ್ ಅಥೀನಾ ಡಸ್, ಐ ಥಿಂಕ್ ಅದು ನಾವೆಲ್ಲ ವಿವ್ ಪ್ರಾಕ್ಟಿಕಲಿ ಲಿವ್ ಥ್ರೂ ಅ ಲಾಟ್ ಆಫ್ ಚಾಲೆಂಜಸ್ ಇನ್ ಮಲ್ಟಿಪಲ್ ಡಿಫ್ರೆಂಟ್ ಕಂಪ್ನೀಸ್ ಆ್ಯಂಡ್ ವಿವ್ ಸೀನ್ ಡಿಫ್ರೆಂಟ್ ಸ್ಕೇಲ್ಸ್. ಚಿಕ್ಕ ಕಂಪನಿ ಆಗಲಿ, ಒಂದು 50 ಮೆಂಬರ್ ಕಂಪನಿ ಆಗಲಿ ಅಥವಾ 5,000 ಮೆಂಬರ್ ಕಂಪನಿ ಆಗಲಿ. And I've been a part of those growth journeys as well. So ನಾನು first time join ಮಾಡಿದಾಗ company was about, the first company was about 1,500 people. We scaled it to about 4,000, 4,500 people.
there were a set of challenges, and purely in terms of running a business. So even though it's a consulting firm, there are a lot of challenges in terms of how the organization itself runs. So business processes ಹೆಂಗೆ ನಡೆಸಬೇಕು, you have a lot of people coming in, ಹೊಸಬ್ರು ಬರ್ತಾ ಇದ್ದಾರೆ, ಹಳಬ್ರೆಲ್ಲ ಕಂಪ್ನಿ ಬಿಟ್ಟು ಹೋಗ್ತಾ ಇದ್ದಾರೆ. There is a way of working. ಅದನ್ನೆಲ್ಲ ಹೆಂಗೆ ಟ್ರಾನ್ಸಿಷನ್ ಮಾಡೋದು, ಆ ನಾಲೆಜ್ನೆಲ್ಲ ಹೆಂಗೆ ಪ್ರಿಸರ್ವ್ ಮಾಡೋದು, so that the customers don't feel a difference when a new set of people come in and an old set of people go out. So that was a very big problem for us. But namagal ansiddu, okay, it is just the scale of the company, it is growing very, very fast, so maybe it's something unique to that company anta. But when I went into my second job, that was a smaller company. Naan join ಮಾಡಿದಾಗ ಅದು about 100 people, 100-150 ಜನ ಇತ್ತು. And I stayed there for about 3.5 years. So by the end of it, that company also was about 1,000 people. And what I started realizing was the same set of challenges exist. ಆವಾಗ I started talking to a lot of other people also to understand, saying ಬೇರೆ ಕಂಪನಿಗಳಲ್ಲಿ ಹೆಂಗೆ ನಡೆಸ್ತಾರೆ. ಸೊ ದೊಡ್ಡ ಕಂಪನಿಗಳಲ್ಲೂ ಮಾತಾಡಿದ್ವಿ, ಬೇರೆ ಸ್ಟಾರ್ಟಪ್ಸ್ ಜೊತೆನೂ ಮಾತಾಡಿದ್ವಿ, ಆ್ಯಂಡ್ ದಟ್ಸ್ ವೆನ್ ವಿ ರಿಯಲೈಸ್ ಸೇಯಿಂಗ್ ದರ್ ಇಸ್ ಅ ಕಾಮನ್ ಪ್ರಾಬ್ಲಮ್. Now the way you run your business takes up a lot of your time, and if you talk to most startup founders, they find that as the boring part of running a business. So that is where we realized saying there is a gap, and we spent about 6 to 8 months just understanding the space, saying ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಇದೆಯಾ ಮಾರ್ಕೆಟಲ್ಲಿ. We in fact thought we might start off as a advisory and consulting service, saying if there are other products which we can implement for a lot of startups and mid-market companies. So ಆವಾಗ ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೂ ಅರ್ಥ ಆಯಿತು, saying the way companies work and the way the platforms are built, there is still a significant gap. And ಅದು ಅರ್ಥ ಆದಾಗ we decided saying ನಮ್ಮದೇ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡೋಣ ಅಂತ, and that is what led to the idea of Athena. ಮತ್ತಷ್ಟು ಕೇಳೋದಿದೆ ನಿಮ್ಮ ಕೋ-ಫೌಂಡರ್ಸ್ ಬಗ್ಗೆ, ಹೇಗೆ ಈ ಐಡಿಯಾ ಫಾರ್ಮ್ ಆಯಿತು, ಆ ಫಾರ್ಮೇಷನಿಂದ ಮುಂದೆ ಹೇಗೆ ಹೋಯಿತು ಅಂತ. ಅದಕ್ಕಿಂತ ಮುಂಚೆ ರಂಗರಾಜನ್ ಅವ್ರ ಹತ್ರ ಮಾತಾಡೋಣ. ಲೈಬ್ರರಿ ಆ್ಯಪ್ ಕೇಳೋಕ್ಕೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಲೈಬ್ರರಿ ಅಂದರೆ ಬುಕ್ಸ್ ರಿಲೇಟೆಡಾ? ಇಲ್ಲ, ಇದು ಬಂತು ಇಟ್ಸ್ ಅ ಮೈಕ್ರೋ ಲರ್ನಿಂಗ್ ರಿವಿಷನ್ ಆ್ಯಪ್ ಫಾರ್ ಟಾರ್ಗೆಟಿಂಗ್ K-12 ಸ್ಟೂಡೆಂಟ್ಸ್. ಫಾರ್ ಲಾಸ್ಟ್ 20 years ಇಲ್ಲೇ ಎಜುಕೇಷನ್ ಇಂಡಸ್ಟ್ರಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ದ ಇನ್ಸ್ಪಿರೇಷನ್ ಆಫ್ ಲೈಬ್ರರಿ ಕೇಮ್ ಫ್ರಮ್ ಮೈ ಸನ್ಸ್. Okay. So I have teenage boys, so I have been understanding their learning styles and patterns thanks to pandemic. So that provided me an opportunity basically to sit with them and understand their learning styles, because I was doing a work from home, they were also learning from home. So that gave me an opportunity to understand their learning styles and patterns. So what I found is there is a kind of they never came to me or my wife for any kind of questions or solutions, problems. So they themselves were identifying all the solutions, whatever they have in their academic things. Okay. So they go to just Google, they just put in the question, they search for the results, and whenever there is a video solution comes, they used to click on that video link, and that they used to watch that. And they don't have that patience of watching that lengthy videos, so they will just fast forward, pass it for a minute or two, then they will watch that solution, then they again forward it. So likewise they were learning it. So this actually gave me a kind of a thought of coming out with a micro learning solution of building a revision app for K-12 students. Okay. Also during exam time, these students will undergo a lot of stress, and anxiety levels are very high. So I extended my research, did with multiple network, multiple schools, similar research we underwent, and I found a similar learning styles patterns, and also the stress and anxiety levels are very high during the exam times. Okay. So basically to connect this dots and fill this gap, we started this micro learning platform. ಫ್ಯಾಂಟಾಸ್ಟಿಕ್ ಸರ್, ಬಹಳ ಖುಷಿ ಆಯಿತು. ಸರ್, ಎಲ್ಲರೂ ಮಾತಾಡ್ತಾ ಇದ್ದಾರೆ ಪ್ರಾಡಕ್ಟ್ ಅಂತ, ಪ್ರಾಸೆಸ್, ಪೀಪಲ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಪ್ರಾಡಕ್ಟ್, ಪೀಪಲ್ ಆ್ಯಂಡ್ ಪ್ರಾಸೆಸ್ ಯಾವ ರೇಷಿಯೋಲಿರಬೇಕು, ಎಷ್ಟು ಎಂಫಸಿಸ್ ಯಾವುದಕ್ಕೆ ಕೊಡಬೇಕು? ಸೊ ಸ್ಟಾರ್ಟಪ್ ಶುರುವಾದಾಗ ಪ್ರಾಸೆಸ್ ಬಗ್ಗೆ ಅಷ್ಟೊಂದು ಕೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಏನು ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲ್ಲ ಒಂದೊಂದ್ಸತಿ. ಸೊ ಪ್ರಾಸೆಸ್ ಒಂದ್ಸತಿ ಏನು ಬಿಲ್ಡ್ ಮಾಡ್ತಾ ಇದ್ದೀವಿ, ಹೇಗೆ ಬಿಲ್ಡ್ ಮಾಡ್ತಾ ಇದ್ದೀವಿ, ಯಾವ ರೀತಿ ವರ್ಕ್ ಆಗಬೇಕು ಅಂತ ಗೊತ್ತಾದ್ಮೇಲೆ ಪ್ರಾಸೆಸ್ ಬರುತ್ತೆ. ಫಸ್ಟು ಒಳ್ಳೆ ಜನರನ್ನ ಕರ್ಕೊಂಬರ್ಬೇಕು. ಅಂದರೆ ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರು, ನಿಮ್ಮ ಪ್ಯಾಷನ್ನ ಶೇರ್ ಮಾಡೋವಂಥವ್ರು, ಅವರು ನಿಮ್ಮ ಟೀಮ್ ಸೇರಿಕೊಂಡ್ರೆ ಅರ್ಧ ಕೆಲಸ ಎಲ್ಲ ಆಯಿತು ಅಂತಲೇ ಅರ್ಥ. ಯಾಕಂದರೆ ಇವಾಗ ನೀವು ಸಾಲ್ವ್ ಮಾಡ್ತಾ ಇರೋ ಪ್ರಾಬ್ಲಮ್ ಅರ್ಥನೇ ಆಗ್ತಾ ಇಲ್ಲ ಅಂಥವ್ರನ್ನ ನೀವು ಟೀಮಲ್ಲಿ ಸೇರಿಸ್ಕೊಂಡ್ರೆ
ಅವ್ರ ಕ್ವೆಶನ್ ಅವ್ರ ಕ್ವೆಶನ್ಗಳನ್ನ ಆನ್ಸರ್ ಮಾಡೋದ್ರಲ್ಲೇ ಅರ್ಧ ದಿನ ಕಳೆದೋಗ್ಬಿಡುತ್ತೆ. ಆದರೆ ಅವ್ರಿಗೆ ಒಂಥರ ನ್ಯಾಚುರಲ್ ಆಗಿ ಅದು ಅರ್ಥ ಆಗಿಬಿಟ್ರೆ ಸೊ ದೇ ವಿಲ್ ಗೋ ಹೆಡ್ ಆ್ಯಂಡ್ ಇಂಪ್ಲಿಮೆಂಟ್ ಏನೇನಿದೆಯೋ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಅವರು ಆರಾಮಾಗಿ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ. ಸೊ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಂಗೆ ಪ್ರಾಡಕ್ಟ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಪೀಪಲ್ ಫಸ್ಟ್, ಆಮೇಲೆ ಅವರು ಬಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತಾರೆ, ಒಂದು ಸೊಲ್ಯೂಷನ್ ಕೊಡ್ತಾರೆ ಜನರಿಗೆ. ಅದಾದಮೇಲೆ ಅದು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನು ರಿಪಿಟೇಟಿವ್ ಆಗಿ ಹೇಗೆ ಮಾಡೋದು, ಪ್ರೆಡಿಕ್ಟಬಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಪ್ರಾಸೆಸ್ ಮೂಲಕ ಸರಿ ಮಾಡ್ಬೋದು. ಓಕೆ ಸರ್, ಹಾಗೆ ನೀವು ಏಂಜಲ್ ಇನ್ವೆಸ್ಟರ್ ಕೂಡ. ಸೊ ಸ್ಟಾರ್ಟಪ್ಸ್ನ ಐಡೆಂಟಿಫೈ ಮಾಡಿ ಫಂಡಿಂಗ್ರಲ್ಲಿ ಇದು ಮಾಡ್ತೀರಾ. ಹೌದು. ಯಾವ ಥರ ಪ್ಯಾರಾಮೀಟರ್ಸ್ನ ನೋಡ್ತೀರಾ? ಇವಾಗ ಒಂದು ಸ್ಟಾರ್ಟಪ್ಗೆ ಫಂಡಿಂಗ್ ಬೇಕು ಅಥವಾ ಫಂಡ್ ಮಾಡಬೇಕು ಅಂದಾಗ ಯಾವ ರೀತಿ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡ್ತೀರಾ? ಮೊದಲು ಪ್ರಾಬ್ಲಮ್ ಡೆಫಿನಿಷನ್. ನೀವು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ಆ ಪ್ರಾಬ್ಲಮ್ ಎಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ನೇಬರ್ಹುಡ್, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ 5 ಜನ ಆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅದನ್ನು ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಊರಲ್ಲಿ ಎಲ್ಲರೂ ಅದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಅದನ್ನು ಹೋಗಿ ಸಾಲ್ವ್ ಮಾಡಿದ್ರೆ ಅದೊಂದು ಬಿಸ್ನೆಸ್ ಆಗುತ್ತೆ. ಯಾಕಂದರೆ ತುಂಬ ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇರ್ತೀರ. ಬರೀ ಪ್ರಾಬ್ಲಮ್ ಒಂದೇ ಅಲ್ಲ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾ ಇದ್ದೀರಾ. ಇವಾಗ ಪ್ರಾಬ್ಲಮ್ಸ್ಗೆ ಒಂದೊಂದು ಲೆವೆಲ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇವಾಗ ನಾವು ಟ್ಯಾಕ್ಸಿ ಫಸ್ಟ್ ಶೋ ಶುರು ಮಾಡಿದಾಗ ಆಟೋಗಳು ಇತ್ತು, ಬೇರೆ ಕಾಲ್ ಟ್ಯಾಕ್ಸಿಗಳು ಇತ್ತು. ಆದರೆ ನಾವು ಶುರು ಮಾಡಿದ್ದು ಆ್ಯಪ್ ಬೇಸ್ಡ್ ಟ್ಯಾಕ್ಸಿ. ಅಂದರೆ ಒಂದು ಬಟನ್ ಒತ್ತಿದ್ರೆ ಕಾರ್ ಬರೋ ಥರ. ಇವಾಗ ರೋಡಲ್ಲಿ ನಿಂತ್ಕೊಂಡು ನೀವು 10 ಆಟೋಗಳನ್ನ ಕೇಳೋದು ಬೇಕಾಗಿರಲ್ಲ. ಅಥವಾ ಒಂದು ಕಾಲ್ ಸೆಂಟರ್ಗೆ ಫೋನ್ ಮಾಡಿ ಅರ್ಧ ಗಂಟೆ ಕಾಲ್ ಸೆಂಟರಲ್ಲೇ ಅಂದರೆ ಕಾಲ್ ವೇಟಿಂಗಲ್ಲಿ ಇರೋದು ಬೇಕಾಗಿಲ್ಲ. ಸೊ ಒಂದು ಬಟನ್ ಪ್ರೆಸ್ ಮಾಡೋದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನಿಮ್ಮ ಸೊಲ್ಯೂಷನ್ ಕೂಡ ಅದೇ ಥರ ಇರಬೇಕು. 5x 10x ಇವಾಗಿರೋ ಸೊಲ್ಯೂಷನ್ಗಿಂತ 5 ಪಟ್ಟು ಅಥವಾ 10 ಪಟ್ಟು ಚೆನ್ನಾಗಿದ್ದರೆ ಅದು ಭಾಳ ಸಕ್ಸಸ್ಫುಲ್ ಬಿಸ್ನೆಸ್ ಆಗುತ್ತೆ. ಸೊ ಒಂದು ಎಷ್ಟು ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ನಿಮ್ಮ ಸೊಲ್ಯೂಷನ್ನು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಇರೋ ಸೊಲ್ಯೂಷನ್ಗಿಂತ, ಅದೆರಡು ಚೆನ್ನಾಗಿದ್ದರೆ ಆವಾಗ ಮಾರ್ಕೆಟ್ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೆ ಆ ಚೆನ್ನಾಗಿರೋ ಮಾರ್ಕೆಟ್ನ ಯಾವ ಆಂಟ್ರಪ್ರಿನರ್ ಹೋಗಿ ಸಾಲ್ವ್ ಮಾಡಬೇಕು. ಇವಾಗ ಅದೇ ಪ್ರಾಬ್ಲಮ್ಮು ಅದೇ ಸೊಲ್ಯೂಷನ್ನ 10 ಜನ ಆಂಟ್ರಪ್ರಿನರ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಬೆಸ್ಟ್ ಸೂಟೆಡ್ ಯಾರು, ನೀವೇನಾ ಅಥವಾ ಮತ್ತೊಬ್ಬರ, ಅದನ್ನು ಕೂಡ ಅಸೆಸ್ ಮಾಡ್ತೀವಿ. ಅಂದರೆ ಆಂಟ್ರಪ್ರಿನರ್ಶಿಪ್ನಲ್ಲಿ ಜರ್ನಿ ಹೇಗಿರುತ್ತೆ ಅಂದರೆ ದಿನ ಏರುಪೇರು ಇದ್ದೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಇರೋದೇ ಇಲ್ಲ. ಸೊ ಅಂಥದ್ರಲ್ಲಿ ಯಾವ ಆಂಟ್ರಪ್ರಿನರ್ಗೆ ಅದನ್ನು ಆ ಏರುಪೇರನ್ನ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ, ಅಥವಾ ತುಂಬ ರಿಜಿಡ್ ಆಗಿದಾರ, ಅವ್ರು ಅನ್ಕೊಂಡಿದ್ದೇ ಸರಿ ಯಾವಾಗಲೂ ಅನ್ಕೊತಾರ, ಅಥವಾ ಮಾರ್ಕೆಟ್ ಏನು ಹೇಳುತ್ತೆ ಅದನ್ನು ಕೇಳ್ತಾರ, ಈ ರೀತಿ ಎಲ್ಲ ಒಂದು ಸ್ವಲ್ಪ ಆದಷ್ಟು ಅಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ನಾನೊಬ್ಬನೇ ಅಲ್ಲ, ಎಲ್ಲ ಏಂಜಲ್ ಇನ್ವೆಸ್ಟರ್ಸು ಇದನ್ನೇ ನೋಡ್ತಾರೆ. ಸೊ ಒಂದು ಬೆಟ್ ತೊಗೊತಾರೆ, ಓಕೆ ಈ ವ್ಯಕ್ತಿ ಈ ಪ್ರಾಬ್ಲಮ್ ಈ ಸೊಲ್ಯೂಷನ್ ಇಲ್ಲಿ ದುಡ್ಡು ಹಾಕ್ಬೋದು ಅಂತ. ಓಕೆ, ಹಾಗೆ ನಿಮ್ಮನ್ನು ಕೇಳೋದಾದ್ರೆ ಫಂಡಿಂಗ್ ಇತ್ತಾ ನೀವು ಶುರು ಮಾಡಿದಾಗ? ಐಡಿಯಾ ಇದೆ, ನಾನು ಐಡಿಯಾ ಇಂಪ್ಲಿಮೆಂಟ್ ಮಾಡ್ತೀನಿ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋ ಮನಸ್ಥೈರ್ಯ ಇದ್ದಾಗ ಫಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ? See, I think to some extent, given the world we live in, you need some amount of money to start. We were lucky enough to have ನಮ್ಮ ಹತ್ರ ಒಂದು 2-3 ಜನ ಏಂಜಲ್ ಇನ್ವೆಸ್ಟರ್ಸ್ ಇದ್ರು. ಪ್ಲಸ್ ಗಿವನ್ ದಟ್ ನಾವು there are 3 co-founders. Each one of us at least 10 ವರ್ಷ ಕೆಲಸ ಮಾಡಿದ್ದೀವಿ. So we had our own savings also and we had lined that up. Okay. So when we started the company, we invested from our own pockets. So initial ದುಡ್ಡು at least for the first 6 to 8 months ಸರ್ವೈವ್ ಮಾಡೋಕ್ಕೆ ನಮ್ಮ ಪಾಕೆಟ್ಸಿಂದ ವಾಟ್ ಎವರ್ ಸೇವಿಂಗ್ಸ್ ಹೋದರೆ ನಾವು ಅದನ್ನು ಹಾಕಿದ್ವಿ. ಬಟ್ ವೆರಿ ಕ್ವಿಕ್ಲಿ ಬಿಫೋರ್ ವಿ ಇವನ್ ಬಿಲ್ಟ್ ಎನಿಥಿಂಗ್ ವಿ ಗಾಟ್ ಅ ಫ್ಯೂ ಏಂಜಲ್ ಇನ್ವೆಸ್ಟರ್ಸ್ ಆನ್ ಬೋರ್ಡ್ ಫಾರ್ 2 reasons. One, it was a validation saying ನಾವು ಮಾಡ್ತಾ ಇರೋದು someone else is willing to put their money in, so there is something meaningful about it. To what he also was saying, sometimes we get caught up, ನಾವೇನು ಯೋಚನೆ ಮಾಡಿರ್ತೀವಿ and we kind of tend to fall in love with that. That might not necessarily be the right thing to do because it's just your idea and it might be your biases. ನಿಮ್ಮ ವಿಸಿನಿಟಿಯಲ್ಲಿ ನೀವು ನೋಡಿರ್ತೀರ ಪ್ರಾಬ್ಲಮು ಆ್ಯಂಡ್ ಯು ವಿಲ್ ಅಸ್ಯೂಮ್ ಸೇಯಿಂಗ್ ದಟ್ ಈಸ್ ದ ಪ್ರಾಬ್ಲಮ್ ಎವ್ರಿಬಡಿ ಫೇಸಸ್. ಮೆನಿ ಅ ಟೈಮ್ಸ್ ಯು ವುಡ್ ನಾಟ್ ಹ್ಯಾವ್ ವ್ಯಾಲಿಡೇಟೆಡ್ ಇಟ್ ಇನಫ್. ಸೊ ಅದಕ್ಕೆ ನಾವು ಇನಿಷಿಯಲ್ ಆಗಿ ಈವನ್ ಬಿಫೋರ್ ಇನ್ಫ್ಯಾಕ್ಟ್ ನಾವು ಏಂಜಲ್ ಇನ್ವೆಸ್ಟರ್ಸಿಂದ ಮನಿ ರೇಸ್ ಮಾಡಿದಾಗ ಇಟ್ ವಾಸ್ ಫಾರ್ ಅ ಡಿಫ್ರೆಂಟ್ ಐಡಿಯಾ ಆಲ್ ಟುಗೆದರ್. ನಾವೀಗ ಮಾಡ್ತಾ ಇರೋದೇ ಬೇರೆ.
Okay. But when we got them on board, we told them saying, see, we're trying to solve something in this area. Broadly, this is the vision. Exact ಆಗಿ ಏನು ಮಾಡ್ತೀವಿ ನಮಗೂ ಇನ್ನೂ ಗೊತ್ತಿಲ್ಲ. ಸೊ ಬೆಟ್ ಆನ್ ಅಸ್, ಡೋಂಟ್ ಬೆಟ್ ಆನ್ ವಾಟ್ ವೇರ್ ಟ್ರೈಂಗ್ ಟು ಬಿಲ್ಡ್, ಬಿಕಾಸ್ ಅದು ನಾಳೆ ಚೇಂಜ್ ಆದರೂ ಆಗ್ಬೋದು. ಆ್ಯಂಡ್ ವಿ ವರ್ ಲಕ್ಕಿ ಇನಫ್ ಟು ಗೆಟ್ investors who kind of believed in us and backed us on that. But having said that, I also have friends who've kind of bootstrapped businesses. So without raising external money also, they have started. But it comes down to the nature of business that you want to build. Now, if you're building a product which is going to take a lot of time before it starts generating revenue for you, ನಿಮಗೆ ಬೇಕೇ ಬೇಕು ಫಂಡಿಂಗ್. ಇಲ್ಲಾಂದರೆ ಯು ಕಾಂಟ್ ಇವನ್ ಹೈರ್ ಪೀಪಲ್, ಯು ಕಾಂಟ್ ಸೆಟ್ ಅಪ್ ಆಫೀಸ್, ಆ್ಯಂಡ್ ಜಸ್ಟ್ ಮ್ಯಾನೇಜಿಂಗ್ ಯರ್ ಓನ್ ಬಿಸ್ನೆಸ್ ಆ್ಯಂಡ್ ಆಪರೇಷನಲ್ ಎಕ್ಸ್ಪೆನ್ಸಸ್ಗೂ ಯು ನೀಡ್ ಮನಿ. ಬಟ್ ಮೆನಿ ಅ ಟೈಮ್ಸ್ ಇಫ್ ಯು ಬಿಲ್ಡಿಂಗ್ ಅ ಟೆಕ್ ಪ್ರಾಡಕ್ಟ್, ಸಪೋಸ್ 1.5 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ ಪ್ರಾಡಕ್ಟ್ ಬಿಲ್ಡ್ ಮಾಡೋಕ್ಕೆ, you might still take it to the market in 6 months to get initial feedback from customers, but you are not looking to generate revenue. ಸೊ ಅವಾಗ ಬಿಸ್ನೆಸ್ ಮಾಡ್ತಲ್ಲ, ಯು ಆರ್ ಸ್ಟಿಲ್ ಬಿಲ್ಡಿಂಗ್ ದ ಪ್ರಾಡಕ್ಟ್, ನೀವು ಇನ್ನೂ R&D ಫೇಸಲ್ಲಿದ್ದೀರಾ, ಅದನ್ನೆಲ್ಲ ಸಸ್ಟೈನ್ ಮಾಡೋಕ್ಕೆ ಯು ನೀಡ್ ಮನಿ. ಇಲ್ಲಾಂದರೆ ಯು ವಿಲ್ ರನ್ ಔಟ್ ಇನ್ 6 to 8 months ಆ್ಯಂಡ್ ದೆನ್ ಯು ವಿಲ್ ಮೇಕ್ ಅ ಲಾಟ್ ಆಫ್ ಬ್ಯಾಡ್ ಡಿಸಿಷನ್ಸ್ ಜಸ್ಟ್ ಟು ಕೀಪ್ ಯುವರ್ ಸೆಲ್ಫ್ ಅಫ್ಲೋಟ್, ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಡಿಸ್ಟ್ರಾಯ್ಸ್ ಯೋರ್ ಒರಿಜಿನಲ್ ವಿಷನ್. So that's been my experience. I wouldn't necessarily generalize it as... So, absolutely right. ಅಂದರೆ ಇವಾಗ ಎಲ್ಲರೂ ಒಂದು $1 billion ಬಿಸ್ನೆಸ್ ಯೂನಿಕಾರ್ನೇ ಮಾಡಬೇಕು ಅಂತೇನಿಲ್ಲ. ಇವಾಗ ವಿರಾಟ್ ಕೊಹ್ಲಿಗೆ ನೀವು ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡಿ ಗೋಲ್ಡ್ ಮೆಡಲ್ ತೊಗೊಂಬ ಅಂತಂದರೆ ಅವ್ರ ಕೈಲಿ ಆಗಲ್ಲ. ಸೊ ಆ ಸೆಲ್ಫ್ ಅವೇರ್ನೆಸ್ ಇರಬೇಕು. ನನಗೇನು ಇಷ್ಟ, ನಾನು ಯಾವ ಪ್ರಾಬ್ಲಮ್ ಬಗ್ಗೆ ಪ್ಯಾಷನೆಟ್, ನಾನು ಯಾವ ಸೊಲ್ಯೂಷನ್ ಕೊಡ್ಬೋದು ಜನರಿಗೆ, ಅದು ಒಂದು ಸೆಲ್ಫ್ ಅವೇರ್ನೆಸ್ ಇದ್ದರೆ any level of success can be achieved. As in, you don't have to be a unicorn. You can be a small business in a small town. ಅಂದರೆ ಒಂದು ಚಿಕ್ಕ ಊರಿನಲ್ಲೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಆ ಊರಿನಲ್ಲಿ ಹೆಸರು ತೊಗೋಬೋದು, ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟು ಪ್ರಪಂಚದಲ್ಲಿ ಹೆಸರು ತೊಗೋಬೋದು. ಆದರೆ 2 ರೀತಿಯೂ ಆಂಟ್ರಪ್ರಿನರ್ಸ್ ಹೆಸರು ತೊಗೊತಾರೆ. ಹಾಗೆ ಲೈಬ್ರರಿ ಆ್ಯಪಿಗೆ ಬಂದಾಗ ಎಟ್ಟೆಕ್ ಇಸ್ ಅ ವೆರಿ ಕ್ರೌಡೆಡ್ ಸ್ಪೇಸ್, ತುಂಬ ಜನ ಇದ್ದಾರೆ, ಸಾಕಷ್ಟು ಆ್ಯಪ್ಸ್ ಆಗಿರ್ಬೋದು. ಅಟ್ಲೀಸ್ಟ್ ಪ್ಯಾಂಡಮಿಕ್ ಶುರುವಾದಾಗಂತೂ ಸಾಕಷ್ಟು ಎಟ್ಟೆಕ್ ಸ್ಪೇಸಲ್ಲಿ ನಾವು ನೋಡ್ಬೋದು. ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಇತ್ತು, ಚಾಲೆಂಜಸ್ ಇದೆಯಾ, ಅದನ್ನು ನೀವು ಹೇಗೆ ಓವರ್ಕಮ್ ಮಾಡ್ತಿದ್ದೀರಾ? Challenges, of course, were there. So initially when we thought about this, the learning app, see, we are a micro learning, as I mentioned. So what other players are there, they are catering to a different kind of a business model. So what we are focused is something different. I would say we are the first revision app in India focused on micro learning for K-12 students. So ನಮ್ಮ ಆ್ಯಪ್ನಲ್ಲಿ ಇವಾಗ we have initially the idea of launching library was something like we will create something like a TikTok for education. Okay. So that was the idea. So we started with that. And we got some mentorship from NASCOM, TGAB and all. That actually helped us to narrow down the approach. Okay. So initially our target group was very wider. So we were targeting Gen Z, millennials, everyone actually. All the players, we wanted to target everyone. But then we narrowed down and we kind of slightly did a pivot and we positioned ourselves as a revision app for K-12 students. Okay. And when I'm talking about micro learning, these are all what we have in our platform is 3 minutes or less than 3 minutes videos, Okay. which help students to revise the concepts quickly and easily. And we are an affordable app and our idea is to, we want to reach out to tier 2, tier 3 cities across India. So that's the idea. Okay. Thank you. ಸರ್, ಹಾಗೆ ಇವ್ರು ಮಾತಾಡ್ಬೇಕಾದ್ರೆ ನಾನು ಯೋಚಿಸ್ತಾ ಇದ್ದೆ, ಸಾಕಷ್ಟು ಜನ ಎಕ್ಸಿಟ್ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ಅಪ್ ಶುರು ಮಾಡ್ತಾರೆ, ಎಸ್ಪೆಷಲಿ ಫಂಡಿಂಗ್ಗೆಲ್ಲ ಹೋಗ್ಬೇಕಾದ್ರೆ. ಮತ್ತು ಸಾಕಷ್ಟು ಜನ ತುಂಬ ಪ್ಯಾಷನೆಟ್ ಆಗಿ ನಾನು ಈ ಐಡಿಯಾನ ಅಲ್ಲಿ ಗ್ರೋ ಬೇಗ್, ನಾನು IPO ಹೋಗ್ತೀನಿ ಅನ್ನೋ ದೃಷ್ಟಿಲಿ ಶುರು ಮಾಡ್ತಾರೆ. ಸೊ ಸ್ಟಾರ್ಟ್ಅಪ್ ಫೌಂಡರ್ ಒಂದು ಐಡಿಯಾ ಇದೆ ಅಂತ ಹೇಳಿದಾಗ ಯಾವ ರೀತಿ, ಯಾವ ಅಪ್ರೋಚ್ನ ತಗೋಬೇಕು? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯೂಸರ್ ಬಗ್ಗೆ ಯೋಚಿಸ್ಬೇಕಷ್ಟೇ. ಓಕೆ. ನಿಮ್ಮ ಯೂಸರ್ ಬಗ್ಗೆ ಸದಾ ಯೋಚಿಸಿದ್ರೆ ಇನ್ವೆಸ್ಟ್ಮೆಂಟು ಬರುತ್ತೆ, ವ್ಯಾಲ್ಯೂಯೇಷನ್ನು ಬರುತ್ತೆ, IPOನೂ ಆಗುತ್ತೆ. ಓಕೆ. ನೀವು IPO ಬಗ್ಗೆ ಯೋಚಿಸಿದ್ರೆ ಯೂಸರ್ ಬಗ್ಗೆ ಮರ್ತೋಗ್ಬಿಡ್ತೀರ. ಸೊ ಒಬ್ಬ ಆಂಟ್ರಪ್ರಿನರ್ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಕಂಪನಿ ಅಂತಂದರೆ, ಯಾರದೋ ಜೀವನದಲ್ಲಿ ಒಂದು ಇಂಪ್ರೂವ್ಮೆಂಟ್ ತರಬೇಕು ಅಂತ. ಆ ಪ್ಯಾಷನ್ ಇದ್ದರೆ ಬೇರೆದೆಲ್ಲ ಸೇರ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಯಾವತ್ತೋ ಒಂದಿನ ಕಚ್ಕೊತೀರ. ಯಾವಾಗಲೂ ಯೂಸರ್ನ ಫಸ್ಟ್ ಯೋಚಿಸಿದ್ರೆ ಬೇರೆ ಎಲ್ಲ ಸರಿ ಹೋಗುತ್ತೆ.
ಓಕೆ, ಎಲ್ಲೋ ಒಂದು ಕಡೆ ತುಂಬ ಓವರ್ ಕ್ರೌಡ್ ಆಗಿದೆ ಅನ್ಸುತ್ತಾ ನಿಮಗೆ? ಸ್ಟಾರ್ಟಪ್ ಸಾಕಷ್ಟು ಜನ, ಪ್ರತಿಯೊಬ್ಬರು ನಾನು ಸ್ಟಾರ್ಟಪ್ ಮಾಡ್ತೀನಿ ಅನ್ನೋಂಥ ಹುರುಪಿನಲ್ಲಿದ್ದಾರೆ. ತಪ್ಪು ಅಂತ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಜಾಬ್ ಕ್ರಿಯೇಟರ್ಸ್ ಆದರೆ ಕೆಲಸ ಮಾಡೋರು ಯಾರು ಅನ್ನೋ ಪ್ರಶ್ನೆ ನಿಮ್ಗೆ ಯಾವತ್ತಾರು ಕಾಡಿದೆಯಾ? ಇಲ್ಲ, ನಮ್ಮ ಕಂಟ್ರಿನಲ್ಲಿ 1.3 1.4 ಬಿಲಿಯನ್ ಪೀಪಲ್ ಇರೋದ್ರಿಂದ ಎಷ್ಟೇ ಸ್ಟಾರ್ಟಪ್ ಮಾಡಿದ್ರು ಸಾಲಲ್ಲ. ಓಕೆ, ಸೊ ಇವಾಗ ತುಂಬ ಕಮ್ಮಿ ನಮಗೆ ಅನಿಸ್ಬೋದು, ಯಾಕಂದರೆ ನಾವು ಬೆಂಗಳೂರಲ್ಲಿದ್ದೀವಿ, ಎಲ್ಲ ಬರೀ ಸ್ಟಾರ್ಟಪ್ ಬಗ್ಗೆ ಮಾತಾಡ್ತಾರೆ. ಬಟ್ ಭಾರತ ಮುಂದೆ ಹೋಗಬೇಕು, ಇಂಡಿಯಾ ಶೈನ್ ಆಗಬೇಕು ಗ್ಲೋಬಲಿ ಅಂತಂದರೆ ತುಂಬ ಜನ ಸ್ಟಾರ್ಟಪ್ ಮಾಡಬೇಕು, ತುಂಬ ಜನ ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಅವರಿಗೆ ಹೇಗೆ ಕೆಲಸ ಮಾಡೋದು ಅಂತ ಒಂದು ದಾರಿ ತೋರಿಸ್ಬೇಕು. ಸೊ ಆವಾಗಲೇ ಸೊ ಐ ಥಿಂಕ್ ನೇಸೆಂಟ್ ಸ್ಟೇಜಲ್ಲಿ ಇದ್ದೀವಿ, ನಮಗೆ ಆ ಥರ ಅನಿಸ್ತಾ ಇರ್ಬೋದು ಅಷ್ಟೇ. ಓಕೆ, ಸೊ ಕೋ-ಫೌಂಡರ್ ಡೈನಮಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಕೋ-ಫೌಂಡರ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸಾ ಅಥವಾ ನಿಮಗೆ ಮುಂಚೆಯಿಂದ ಪರಿಚಯ ಇತ್ತಾ, ಅಥವಾ ಕಂಪನಿಗೆ ಏನು ಬೇಕು ಸ್ಕಿಲ್ ನೋಡಿಕೊಂಡು ಹೈರ್ ಮಾಡಿದ್ರಾ ಅಥವಾ ಐಡೆಂಟಿಫೈ ಮಾಡಿದ್ರಾ? ಇನಿಷಿಯಲಿ ದಿ ಐಡಿಯಾ ವಾಸ್ ವೆನ್ ಐ ಕ್ವಿಟ್, ನಾನು ಅಕ್ಟೋಬರ್ 2020 ಕೆಲಸದಿಂದ ರಿಸೈನ್ ಮಾಡಿದ್ದು. ಸೊ ಆವಾಗ ಐ ವಾಸ್ ಟಾಕಿಂಗ್ ಟು ಮಲ್ಟಿಪಲ್ ಡಿಫ್ರೆಂಟ್ ಪೀಪಲ್. ಒನ್ ಆಫ್ ದ ಫಸ್ಟ್ ಐಡಿಯಾಸ್ ದಟ್ ಆಲ್ಸೋ ಕೇಮ್ ಟು ಮೈಂಡ್ ಇಸ್ ಲೆಟ್ ಮೀ ಸ್ಟಾರ್ಟ್ ಆಸ್ ಅ ಸೋಲೋ ಫೌಂಡರ್. So there are pros and cons of both. When you start as a solo founder, you typically tend to, the plus side of it is you don't have 3 different people coming with 3 different opinions and you don't have to kind of figure out a compromise to make it work. So ನಿಮ್ಮ idea ಏನಿದೆ ಅದನ್ನು ನೀವು ಮಾಡ್ಬೋದು. But that also has a bias to it because there's no one to keep you at check. ನೀವು ತಪ್ಪು ಮಾಡ್ತಾ ಇದ್ರೆ ಅಂತ ಹೇಳೋರು ಯಾರೂ ಇಲ್ಲ. Especially if you don't have investors and if you're running this alone and it's a small entity, that also kind of puts you on the back foot. And the second part of it, I in fact went around and I spoke to a few people and ನನ್ನ ಹತ್ರ 2 co-founders ಇದ್ದಾರೆ ಬೇರೆಯವರು. I have worked with both of them, they're good friends as well. ಬಟ್ ನಾವು ಪ್ರೀವಿಯಸ್ ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡಿದ್ದೀವಿ. ಸೊ 2 ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ಒನ್ ಆಫ್ ದ ರೀಸನ್ಸ್ ಐ ವೆಂಟ್ ಟು ದಮ್ ಇಸ್ ಬಿಕಾಸ್ we've been in situations which are not very bright. We've been in tough situations, we've kind of fought with each other, but we've still survived. And we've come out strong. And the fact that they bring in a complementary set of skill sets. So, I mean, you have your own strengths, but you also have your own weaknesses. ನಿಮಗೆ ಕೆಲವು ಏರಿಯಾಸಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಸೇಲ್ಸಲ್ಲಿ ಚೆನ್ನಾಗಿರ್ಬೋದು ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಚೆನ್ನಾಗಿರ್ಬೋದು, ಬಟ್ ಯು ಕೆನಾಟ್ ಬಿ ಎನ್ ಎಕ್ಸ್ಪರ್ಟ್ ಇನ್ ಆಲ್ ಆಫ್ ದೆಮ್. ಬಟ್ ನೀವು ಕಂಪನಿ ಬಿಲ್ಡ್ ಮಾಡಬೇಕು ಅಂದರೆ ಯು ಸ್ಟಿಲ್ ನೀಡ್ ಟು ಕವರ್ ಆಲ್ ಆಫ್ ದೋಸ್ ಆಸ್ಪೆಕ್ಟ್ಸ್, ರೈಟ್? ಯು ಕೆನಾಟ್ ಹ್ಯಾವ್ ಅ ವೀಕ್ನೆಸ್ ಫ್ರಮ್ ಅನ್ ಎಕ್ಸಿಕ್ಯೂಷನ್ ಸ್ಟ್ಯಾಂಡ್ ಪಾಯಿಂಟ್. ಸೊ ಆ ರೀತಿ ನೋಡಿದಾಗ ಐ ಆಲ್ಸೋ ವೆಂಟ್ ಅಂಡ್ ಸ್ಪೋಕ್ ಟು ಅ ಲಾಟ್ ಆಫ್ ಪೀಪಲ್, ಬಟ್ ಐ ವಾಸ್ ಆಲ್ಸೋ ವೆರಿ ಕಾನ್ಷಿಯಸ್ ಸೇಯಿಂಗ್ ಲೆಟ್ ಮೀ ಗೆಟ್ ಪೀಪಲ್ ಹೂ ಆರ್ ನಾಟ್ ಜಸ್ಟ್ ಲೈಕ್ ಮೀ. ಇಲ್ಲಾಂದರೆ ನಿಮಗೆ ಬೇರೆ ಒಪಿನಿಯನ್ಸ್, ಬೇರೆ ಪರ್ಸ್ಪೆಕ್ಟಿವ್ಸ್ ಬರಲ್ಲ. ಸೊ ಐ ಕೈಂಡ್ ಆಫ್ ಗಾಟ್ 2 people who I respected enough that I would listen to them when they said you're doing something wrong, and who also were smart enough as well as had the energy and were willing to give the commitment to build something to kind of change the way things are. And the fact that they were bringing in skill sets which I didn't have, and the fact that they were able to question me and say, you know what, you're not making sense. It was something that I respected and I wanted. Okay. So that's the reason I went and got the co-founder. It just so happened that I found people who I have worked with in the past who are willing to do this. I think life stage also plays a very, very important role. I realized that a little later on. But yeah, I think that's how I ended up with my 2 co-founders. Okay. ಹಾಗೆ ನೀವಿಬ್ಬರು ಕೂಡ ನ್ಯಾಸ್ಕಾಮಲ್ಲಿ ಇನ್ಕ್ಯುಬೇಟ್ ಆಗಿದ್ದೀರಾ. ಸೊ ನ್ಯಾಸ್ಕಾಮ್ ಇನ್ಕ್ಯುಬೇಷನ್ ಅಂದರೆ ಯಾವ ರೀತಿ ಬೆನಿಫಿಟ್ಸ್ ಇದೆ, ಹಾಗೆ ಯಾವ ಥರದ ಸೌಕರ್ಯಗಳು ನಿಮ್ಗೆ ಅವೈಲೇಬಲ್ ಆಗುತ್ತೆ? NASSCOM provides us an opportunity with a lot of programs. So they bring in multiple experts, which enables each startup to understand basically the legal aspects of the business or the compliance aspects of the business. So those things and all, they provide them an expertise. They come in. Also, the platform also provides us for a networking. Okay. So you get a chance to meet other co-founders, right? So there will be the office, if you look at, it's full of startups. You have a lot of co-founders sitting, right? So you get a chance to network and learn from each other, right? There is a lot of learning which happens to the peers. So that opportunity is also given. And for every startup, you need the vitamin M. The funding is also a most critical thing. So which NASSCOM actually provides us a kind of a platform. So where they advise us to go for the Karnataka government grants, right? Or they help us do a kind of a pitch with HNIs or individuals or investors, VCs. Basically, that will help us actually to fine tune the pitch, whatever we are doing it, and actually it help us to raise some funds as well.
Okay. So these sort of all the support the NASCOM provides us. ಸೊ ಇವತ್ತು ಯಾರು ಒಂದು 10 ವರ್ಷದ ಮುಂಚೆ ಯಾರು ನನ್ನ ಸ್ವಂತ ಬಿಸ್ನೆಸ್ ಶುರು ಮಾಡ್ತೀನಿ ಅಂದರೆ ಏನೋ ಸರಿಗಿಲ್ಲ ಅನಿಸುತ್ತೆ, ಮದುವೆ ಆಗೋಕ್ಕಾಗಿರ್ಬೋದು, ಎಲ್ಲ ವಿಷಯಕ್ಕೂ ತೊಂದರೆ ಆಗ್ತಿತ್ತು. ಬಟ್ ಟುಡೇ ಸ್ಟಾರ್ಟಪ್ ಫೌಂಡರ್ ಅಂತ ಹೇಳಿದ್ರೆ ಅದೊಂದು ಹೆಮ್ಮೆ. ಸೊ ಎಲ್ಲ ಬಿಟ್ಟು ಅಂದರೆ ಒಂಥರ ಧೈರ್ಯ ತೊಗೊಂಡು ಯು ಟೇಕ್ ದಟ್ ಪ್ಲಂಜ್ ಇನ್ ಟು ದ ಫ್ಯೂಚರ್ ಅನ್ನೋ ಥರ ಶುರು ಮಾಡ್ತಾರೆ. ಹಾಗೆ ಪ್ರಾಡಕ್ಟ್ ಇವಾಲ್ವ್ ಆಗ್ತಾ ಹೋಗುತ್ತೆ. ಸೊ ನವೀನ್ ಅವ್ರು ಕೂಡ ಹೇಳ್ತಾ ಇದ್ರು, ನಾವು ಸ್ಟಾರ್ಟ್ ಮಾಡಿದಾಗ ಏನೋ ಬೇರೆ ಇತ್ತು, ಇವತ್ತಿನ ದಿನ ಅದು ಇವಾಲ್ವ್ ಆಗ್ತಾ ಇದೆ ಅಂತ. ಹಾಗೆ ಬಗ್ಗೆ ಮಾತಾಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಒಂದು ಫೀಚರ್ ನನಗಿಷ್ಟ ಆಗಿದ್ದು ವೆರಿಫಿಕೇಶನ್ ಟಿಕ್ ಮಾರ್ಕ್. ಸೊ ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪಲ್ಲೂ ವೆರಿಫೈಡ್ ಅಕೌಂಟ್ ಅಂತ ಹೇಳಿದ್ರೆ ಅದೊಂಥರ ಅಥೆಂಟಿಕ್ ಆ್ಯಂಡ್ ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಅನ್ನೋ ಥರ. ಇಲ್ಲಿ ನಮ್ಮ ಅಕೌಂಟ್ನ ನಾವೇ ಸೆಲ್ಫ್ ವೆರಿಫೈ ಮಾಡೋದು ಒಂದು ಬಹಳನೇ ದೊಡ್ಡ ಫೀಚರ್. ಇಲ್ಲ ಅಂದರೆ ನಾವು ಸದಾ ಯೂಸರ್ ಲೈಫ್ನ ಹೇಗೆ ಇಂಪ್ರೂವ್ ಮಾಡೋದು ಅಥವಾ ಆ ಕಮ್ಯುನಿಟಿ ಏನು ಬಿಲ್ಡ್ ಮಾಡಿದ್ದೀವಿ ಕೂನಲ್ಲಿ ಅದನ್ನು ಹೇಗೆ ಬಿಲ್ಡ್ ಮಾಡೋದು ಅಂತ ಯೋಚಿಸ್ತಾ ಇರ್ತೀವಿ. ಸೊ ಅಂದರೆ ಗ್ಲೋಬಲ್ ಟೆಕ್ ಜಾಯಿಂಟ್ಸ್, ಗ್ಲೋಬಲ್ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಬಾಟ್ಸ್ ಬಗ್ಗೆ. ಅವರು ಲೈಕ್ ಮಾಡಿರೋರು ಬಾಟಾ, ಕಾಮೆಂಟ್ ಮಾಡಿರೋರು ಬಾಟಾ. ಇವಾಗ ಇಲಾನ್ ಮಸ್ಕ್ ಅವ್ರು ಟ್ವಿಟರ್ನ ತೊಗೊಳ್ತಾನೂ ಇಲ್ಲ, ಬಾಟ್ ಅಂತ ಹೇಳ್ಬಿಟ್ಟು. ಸೊ ಆ ಜೆನ್ವಿನ್ನೆಸ್ ಆಫ್ ಅ ನೆಟ್ವರ್ಕ್, ಆಫ್ ಅ ಸೋಷಿಯಲ್ ನೆಟ್ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಏನೋ ಒಂದು ಹೇಳ್ತೀನಿ, ಅದಕ್ಕೆ ರೆಸ್ಪಾನ್ಸ್ ನನಗೆ ನಿಜವಾದ ಜನರು ನನಗೆ ರೆಸ್ಪಾನ್ಸ್ ಕೊಡಬೇಕು, ಅದು ಇಂಪಾರ್ಟೆಂಟ್. ಸುಮ್ಮನೆ ಅಂದರೆ 1000 ಬಾಟ್ಸ್ ಬಂದು ರೆಸ್ಪಾನ್ಸ್ ಕೊಡೋದಕ್ಕಿಂತ 100 ಜನ ನಿಜವಾದ ಜನರು ಬಂದ್ಬಿಟ್ಟು ನನಗೆ ರೆಸ್ಪಾನ್ಸ್ ಕೊಟ್ಟರೆ ಅದರಿಂದ ನನಗೆ ತಿಳ್ಕೊಳ್ಳೋದು ಬಹಳಷ್ಟಿರುತ್ತೆ. ಯಾಕಂದರೆ ಅವರೆಲ್ಲ ಆ್ಯಕ್ಚುಲ್ ಆಗಿ ನನ್ನ ಸುತ್ತಮುತ್ತ ವಾಸಿಸ್ತಾ ಇರೋ ಅಂಥ ಜನ, ರೈಟ್? ಸೊ ವಿ ವಾಂಟೆಡ್ ಟು ಟೇಕ್ ಅ ಸ್ಟೆಪ್ ಇನ್ ದಟ್ ಡೈರೆಕ್ಷನ್. ಅಂದರೆ ಕೂನ ಹೇಗೆ ನಾವು ಇನ್ನೂ ಒಂದಿಷ್ಟು ಅಥೆಂಟಿಕ್ ಆಗಿ ಜೆನ್ವಿನ್ ಆಗಿ ಮಾಡ್ಬೋದು ಅಂತ ಅನ್ನೋದು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋದಾಗ ಸೆಲ್ಫ್ ವೆರಿಫಿಕೇಷನ್, ನೀವು ಹೋಗ್ಬಿಟ್ಟು ಆಧಾರ್ ನಂಬರ್ ಬರಿಬೋದು, ಅದಕ್ಕೊಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿದ್ರೆ ನಿಮಗೊಂದು ವೆರಿಫಿಕೇಷನ್ ಟಿಕ್ ಕೊಡ್ತೀವಿ. ನೀವು ಬಾಟ್ ಅಲ್ಲ, ಇವರು ನಿಜವಾದ ವ್ಯಕ್ತಿ, ಇವರು ಆ್ಯಕ್ಚುಲ್ ಆಗಿ ಏನಾದರೂ ಹೇಳಿದ್ರೆ ಅದಕ್ಕೆ ಒಂದು ವೆಯ್ಟೇಜ್ ಕೊಡಿ ಅನ್ನೋ ರೀತಿನಲ್ಲಿ. ಸೊ ಅದಕ್ಕೋಸ್ಕರ ಮಾಡಿದ್ದು ನಾವು. ವೆರಿ ನೈಸ್. ನಿಮ್ಮ ಸ್ಟಾರ್ಟಪ್ ಜರ್ನಿಯಲ್ಲಿ ಒಂದೇ ಒಂದು ಪದ ಹೇಳೋದಾದ್ರೆ ಹೆಂಗಿತ್ತು ಇಷ್ಟು ವರ್ಷಗಳ ಅಥವಾ ತಿಂಗಳುಗಳ ಜರ್ನಿ ಅಂತ ಹೇಳೋದಾದ್ರೆ ಒಂದು ವರ್ಡ್ ಏನಿರುತ್ತೆ? ನಂದು ಸೆರೆಂಡಿಪಿಟಿ ಅಂತ ಒಂದು ಇಂಗ್ಲಿಷ್ ಪದ ಇದೆ. ಓಕೆ, ಅದು ಸೆರೆಂಡಿಪಿಟಿ. ನವೀನ್ It'd be resilience. ರೆಸಿಲಿಯನ್ಸ್. ಓಕೆ, ರಂಗರಾಜನ್ ಅವರೇ? So it's been an amazing journey. ಫ್ಯಾಂಟಾಸ್ಟಿಕ್. I enjoy it. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಪ್ ಜಗತ್ತಿನ ಒಂದು ರಿಯಾಲಿಟಿ ಚೆಕ್ ನಿಮ್ಮ ಕಣ್ಣಿನ ಮೂಲಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು KDEM, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್.